ಉತ್ತರ ಕರ್ನಾಟಕದಲ್ಲಿ ಮಾಳು ನಿಪನಾಳ ಎಂದರೆ ಸಿಕ್ಕಾಪಟ್ಟೆ ಫೇಮಸ್. ಇಡೀ ಕರುನಾಡಿನ ಮಂದಿಗೆ ಮಾಳು ನಿಪನಾಳ ಎಂದರೆ ತಕ್ಷಣಕ್ಕೆ ಗೊತ್ತಾಗದೇ ಇರಬಹುದು. ಆದರೆ ನಾ ಡ್ರೈವರ ನೀ ನನ್ನ ಲವ್ವರ ಹಾಡು ಖಂಡಿತವಾಗಿಯೂ ಗೊತ್ತಿರುತ್ತದೆ. ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಹಾಡು ಹವಾ ಎಬ್ಬಿಸಿದೆ. ರೀಲ್ಸ್ನಲ್ಲಿ ಈ ಹಾಡಿನ ಕ್ರೇಜ್ ದೊಡ್ಡ ಮಟ್ಟಕ್ಕೆ ಹಬ್ಬಿದೆ. ಸಖತ್ ವೈರಲ್ ಆದ ಈ ಗೀತೆ ಗಾಯಕರೇ ಮಾಳು ನಿಪನಾಳ. ಅಪ್ಪಟ ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರತಿಭೆ ಅವರು. ಮಾಳು ನಿಪನಾಳ ಅವರು ಹಾಡಿದ ನಾ ಡ್ರೈವರ ನೀ ನನ್ನ ಲವ್ವರ ಸಾಂಗ್ ಸೂಪರ್ ಹಿಟ್ ಆಗಿದೆ. ಯೂಟ್ಯೂಬ್ನಲ್ಲಿಯೇ ಈ ಹಾಡು ಬರೋಬ್ಬರಿ 21.1 ಕೋಟಿಗೂ ಅಧಿಕ ಬಾರಿ ವೀಕ್ಷಣೆ ಕಂಡಿದೆ. ಶಾಸ್ತ್ರೀಯವಾಗಿ ಸಂಗೀತ ಕಲಿಯದೇ ಇದ್ದರೂ ಕೂಡ ಅವರು ಕೋಟ್ಯಂತರ ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ಗಾರೆ ಕೆಲಸ ಮಾಡುವುದು, ಕಬ್ಬು ಕಡಿಯುವುದು ಸೇರಿದಂತೆ ಅನೇಕ ಕೆಲಸಗಳನ್ನು ಮಾಳು ನಿಪನಾಳ ಮಾಡುತ್ತಿದ್ದರು. ಡೊಳ್ಳಿನ ಪದಗಳನ್ನು ಅವರು ಹಾಡುತ್ತಿದ್ದರು. ಅದು ಜನರಿಗೆ ಇಷ್ಟ ಆಗುತ್ತಿತ್ತು. ಆ ಸಂದರ್ಭದಲ್ಲೇ ಅವರ ಒಂದು ಹಾಡನ್ನು ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಲಾಯಿತು. ಅದು ಒಬ್ಬರ ಮೊಬೈಲ್ನಿಂದ ಇನ್ನೊಬ್ಬರ ಮೊಬೈಲ್ಗೆ ದಾಡುತ್ತಾ ಸಖತ್ ಫೇಮಸ್ ಆಯಿತು. ಉತ್ತರ ಕರ್ನಾಟಕದ ಮಂದಿ ಟ್ರ್ಯಾಕ್ಟರ್ನಲ್ಲಿ, ದೇವಸ್ಥಾನದಲ್ಲಿ ಮಾಳು ನಿಪನಾಳ ಅವರ ಹಾಡುಗಳನ್ನು ಪದೇ ಪದೇ ಕೇಳಿದರು. ಯೂಟ್ಯೂಬ್ ಅಷ್ಟೇನು ಚಾಲ್ತಿಯಲ್ಲಿ ಇಲ್ಲದಿರುವಾಗ ಮಾಳು ನಿಪನಾಳ ಅವರ ಹಾಡುಗಳು ಟ್ರ್ಯಾಕ್ಟರ್ನಲ್ಲೇ ವೈರಲ್ ಆದವು. ನಾ ಡ್ರೈವರ ನೀ ನನ್ನ ಲವ್ವರ ಹಾಡು ಈಗ ಫೇಮಸ್ ಆಗಿದೆ. ಆ ಗೀತೆಯ ಮೂಲಕ ಮಾಳು ನಿಪನಾಳ ಯಾರು ಎಂಬುದು ಎಲ್ಲರಿಗೂ ಗೊತ್ತಾಗಿದೆ. ಆದರೆ ಒಂದಷ್ಟು ವರ್ಷಗಳ ಹಿಂದೆಯೇ ಅವರು ಸಾವಿರಾರು ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಅವೆಲ್ಲವೂ ಟ್ರ್ಯಾಕ್ಟರ್ನಲ್ಲಿ ಸೂಪರ್ ಹಿಟ್ ಆಗಿವೆ. ಈಗಾಗಲೇ ಫೇಮಸ್ ಆಗಿದ್ದ ಸಿನಿಮಾ ಹಾಡುಗಳ ಟ್ಯೂನ್ ಬಳಸಿಕೊಂಡು ಅದಕ್ಕೆ ಹೊಸ ಸಾಹಿತ್ಯ ಬರೆದು ತಮ್ಮದೇ ಶೈಲಿಯಲ್ಲಿ ಮಾಳು ನಿಪನಾಳ ಅವರು ಹಾಡು ಮಾಡುತ್ತಿದ್ದರು. ಆ ಮೂಲಕ ಅವರು ದೊಡ್ಡ ಅಭಿಮಾನಿ ಬಳಗವನ್ನು ಪಡೆದರು. ಅಚ್ಚರಿಯೇ ಸಾವಿರದ 2021ರಲ್ಲಿ ಮಾಳು ನಿಪನಾಳ್ ಸಿಂಗರ್ ಎಂಬ ಯೂಟ್ಯೂಬ್ ಚಾನಲ್ ಶುರು ಮಾಡಿದರು. ಈಗ ಆ ಚಾನೆಲ್ಗೆ ಬರೋಬ್ಬರಿ 9 ಲಕ್ಷಕ್ಕೂ ಅಧಿಕ ಚಂದಾದಾರರು ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ 20 ಲಕ್ಷ ಚಂದಾದಾರರು ಆಗಲಿದ್ದಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.